ನಮಸ್ಕಾರ ಫ್ರೆಂಡ್ಸ್, ನಾನು ಸತೀಶ್. ತಮ್ಮೆಲ್ಲರೂ ಬೋಟ್ ಅನ್ನುವ ಆಡಿಯೋ ಪ್ರಾಡಕ್ಟ್ಸ್ ಬ್ರ್ಯಾಂಡ್ ಕೇಳ್ಪಟ್ಟಿರ್ತೀರಿ. ಈ ನಡುವೆ ಸಾಕಷ್ಟು ಟ್ರೂ ವೈರ್ಲೆಸ್ ಇಯರ್ಫೋನ್ಸ್ಗಳನ್ನು ಲಾಂಚ್ ಮಾಡ್ತಾನೆ ಇದ್ದಾರೆ. ಅದು ಕೂಡ ಕಡಿಮೆ ಪ್ರೈಸ್ನಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಈಗಷ್ಟೇ ಲಾಂಚ್ ಆದಂತಹ ಬೋಟ್ ಏರ್ಡಾಪ್ಸ್ 611 ನ ಇನ್ ಡೀಟೇಲ್ ಆಗಿ ನೋಡೋಣ. ಹಾಗೂ ಇದರ ಬೆಲೆ ಬರೀ 3000. ಒಂದ್ ವಿಷಯ ಹೇಳ್ಬಿಡ್ತಾನೆ, ಕೆಲವೊಂದು ದೊಡ್ಡ ಹಾಗೂ ಕಾಸ್ಟ್ಲಿ ಇಯರ್ಫೋನ್ಸ್ ನಲ್ಲಿ ಬರುವ ಪ್ರೀಮಿಯಂ ಫೀಚರ್ಸ್ ಗಳು ಈ ಇಯರ್ಫೋನ್ ನಲ್ಲೂ ಸಹ ಬರ್ತಿದೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ, ಯಾಕೆಂದ್ರೆ ಇದೇ ರೀತಿ ವಿಭಿನ್ನ ರೀತಿಯ ಪ್ರಾಡಕ್ಟ್ಸ್ ನಿಮ್ ಮುಂದೆ ತರ್ತಾನೆ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಬಾಕ್ಸ್ ಕಂಟೆಂಟ್ ಬಗ್ಗೆ ಹೇಳಲೇಬೇಕು. ಇದು ಸ್ವಲ್ಪ ವಿಭಿನ್ನ ರೀತಿಯ ಪ್ಯಾಕೇಜಿಂಗ್. ಬಾಕಿ ಬೋಟ್ ಇಯರ್ಫೋನ್ಸ್ ಜೊತೆ ಕಂಪೇರ್ ಮಾಡಿದ್ರೆ ಇದು ವಿಭಿನ್ನ ಅನ್ಸುತ್ತೆ. ನಂತರ ಟೈಪ್ ಸಿ ಕೇಬಲ್ ಸಿಗುತ್ತೆ. ಸೊ ನಿಮ್ ಜೊತೆ ಟೈಪ್ ಸಿ ಸ್ಮಾರ್ಟ್ ಫೋನ್ ಇದ್ದಲ್ಲಿ ಈ ಕೇಬಲ್ ಯೂಸ್ ಮಾಡುವ ಅವಶ್ಯಕತೆ ಇಲ್ಲ. ಸೊ ದಟ್ಸ್ ದ ಅಡ್ವಾಂಟೇಜ್. ನೆಕ್ಸ್ಟ್ 2 ಎಕ್ಸ್ಟ್ರಾ ಇಯರ್ ಟಿಪ್ಸ್ ಕೂಡ ಕೊಟ್ಟಿದ್ದಾರೆ. ಕೊನೆಯಲ್ಲಿ ವ್ಯಾರಂಟಿ ಕಾರ್ಡ್ ಹಾಗೂ ಮ್ಯಾನ್ಯುಯಲ್ಸ್ ಕೂಡ ಕೊಟ್ಟಿದ್ದಾರೆ. ಬನ್ನಿ ಮೊದಲು ಕೇಸ್ ನ ಬಿಲ್ಡ್ ಹಾಗೂ ಡಿಸೈನ್ ಇಂದ ಶುರು ಮಾಡೋಣ. ಕೇಸ್ ನ ಬಿಲ್ಡ್ ಪೂರ್ತಿ ಪ್ಲಾಸ್ಟಿಕ್ ಬಿಲ್ಡ್ ಆಗಿದೆ. ಫ್ರಂಟ್ ನಲ್ಲಿ ಬೋಟ್ ನ ಲೋಗೋ ಕೂಡ ಕೊಟ್ಟಿದ್ದಾರೆ, ನೋಡೋಕೆ ಸ್ವಲ್ಪ ಚೆನ್ನಾಗೇ ಇದೆ. ಓವರ್ ಆಲ್ ಕೇಸ್ ನ ಶೇಪ್ ಬಂದು ರೆಕ್ಟಾಂಗ್ಯುಲರ್ ಶೇಪ್ ನಲ್ಲಿ ನೋಡಬಹುದು. ಹಿಂದೆ ಟೈಪ್ ಸಿ ಸ್ಲಾಟ್ ಕೊಟ್ಟಿದ್ದಾರೆ, ಅದ್ರ ಪಕ್ಕನೆ ಒಂದು LED ಲೈಟ್ ಕೂಡ ಕೊಟ್ಟಿದ್ದಾರೆ. ಬಟ್ ಮಲ್ಟಿ ಲೆವೆಲ್ LED ಲೈಟ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಬಟ್ ದಟ್ಸ್ ಓಕೆ. ಸೈಡ್ ನಲ್ಲಿ ಹೂಕ್ ಕೂಡ ಕೊಟ್ಟಿದ್ದಾರೆ. ಇದನ್ನ ಸಹ ಹೇಳ್ಬಿಡ್ತಾನೆ, ಇದು ಫ್ಲೆಕ್ಸಿಬಲ್ ಹೂಕ್ ಕೂಡ ಆಗಿದೆ. ಇದನ್ನು ಹೇಳಬೇಕು, ಕೇಸ್ ಅಷ್ಟೊಂದು ಸ್ಟ್ರಾಂಗ್ ಅನ್ಸಲ್ಲ ಹಾಗೂ ನೋಡೋಕೆ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ಬಟ್ ಕೇಸ್ ನ ವೇಟ್ ಬಂದು ಬರೀ 60 ಗ್ರಾಮ್ಸ್ ಆಗಿದೆ, ಇನ್ಕ್ಲೂಡಿಂಗ್ ಇಯರ್ಫೋನ್ಸ್. ಸೊ ಯೂಸ್ ಮಾಡ್ತಿದ್ರೆ ತುಂಬಾನೇ ಲೈಟ್ ವೇಟ್ ಅನ್ಸುತ್ತೆ, ಇಷ್ಟು ದೊಡ್ಡ ಸೈಜ್ ಆಗಿದ್ರು ಕೂಡ. ಸಾಮಾನ್ಯವಾಗಿ ಈಗ ಬರುವ ಇಯರ್ಫೋನ್ಸ್ ನಲ್ಲಿ ಮ್ಯಾಗ್ನೆಟಿಕ್ ಸಪೋರ್ಟ್ ಸಿಗುತ್ತೆ. ಸೊ ಇದರಲ್ಲೂ ಕೂಡ ಮ್ಯಾಗ್ನೆಟಿಕ್ ಸಪೋರ್ಟ್ ಸಿಗುತ್ತೆ. ಈ ರೀತಿ ಮಾಡಿದಲ್ಲಿ ಇಯರ್ಫೋನ್ಸ್ ಆಚೆ ಬರಲ್ಲ. ಒಂದ್ ಕೈಯಲ್ಲಿ ಕೇಸ್ ನ ಓಪನ್ ಮಾಡಬಹುದು. ಸೊ ಚೆನ್ನಾಗಿ ಯೋಚನೆ ಮಾಡಿ ಕೇಸ್ ನ ಡಿಸೈನ್ ಮಾಡಿದ್ದಾರೆ. ಬಟ್ ಕೇಸ್ ನ ಬಿಲ್ಡ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಿದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇಯರ್ಫೋನ್ಸ್ ಈ ರೀತಿ ಸಿಗುತ್ತೆ. ಇಯರ್ಫೋನ್ಸ್ ಕೂಡ ಪ್ಲಾಸ್ಟಿಕ್ ನಲ್ಲೇ ಬಿಲ್ಡ್ ಮಾಡಿದ್ದಾರೆ ಹಾಗೂ ಪೂರ್ತಿ ಬ್ಲಾಕ್ ಕಲರ್ ಆಗಿದೆ ಹಾಗೂ ಶೈನಿ ಟೆಕ್ಸ್ಚರ್ ಕೂಡ ಕೊಟ್ಟಿದ್ದಾರೆ ಇಯರ್ಫೋನ್ಸ್ ಮೇಲೆ. ನನ್ಗಂತೂ ಇಯರ್ಫೋನ್ಸ್ ತುಂಬಾ ಚೆನ್ನಾಗಿ ಅನಿಸ್ತು. ಇನ್ಫ್ಯಾಕ್ಟ್ ಪ್ರೀಮಿಯಂ ಅನಿಸ್ತು ಮೊದಲ ಬಾರಿ ನೋಡಿದಾಗ್ಲೇನೆ. ಆಗ್ಲೇ ಹೇಳ್ದಾಗೆ ಕೇಸ್ ತರನೇ ಇಯರ್ಫೋನ್ಸ್ ಕೂಡ ತುಂಬಾ ಲೈಟ್ ವೇಟ್ ಅನ್ಸುತ್ತೆ. ಬರೀ ಒಂದ್ ಇಯರ್ಫೋನ್ ನ ವೇಟ್ ಬರೀ 5 ಗ್ರಾಮ್ಸ್ ಆಗಿದೆ. ಇದನ್ನು ಕೂಡ ಹೇಳಲೇಬೇಕು, ಇದರಲ್ಲಿ 5mm ಆಡಿಯೋ ಡ್ರೈವರ್ಸ್ ಕೊಟ್ಟಿದ್ದಾರೆ. 2 ಇಯರ್ಫೋನ್ಸ್ ಮೇಲೆ ಕೂಡ ಮೈಕ್ರೋಫೋನ್ ಕೊಟ್ಟಿದ್ದಾರೆ. ಸೊ ನೀವು ಒಂದೇ ಇಯರ್ಫೋನ್ ಕೂಡ ಯೂಸ್ ಮಾಡಬಹುದು. ಇಲ್ಲಿ LED ಲೈಟ್ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ 2 ಇಯರ್ಫೋನ್ಸ್ ಮೇಲೆ ಕೊಟ್ಟಿದ್ದಾರೆ. ಹಾಗೂ ಇಯರ್ಫೋನ್ಸ್ ನಲ್ಲಿ ಬ್ಲೂಟೂತ್ 5.0 ಟೆಕ್ನಾಲಜಿ ಇದೆ. ಸೊ 10 ಮೀಟರ್ಸ್ ವರೆಗೂ ಯಾವುದೇ ರೀತಿಯ ಡಿಸ್ಕನೆಕ್ಷನ್ ಪ್ರಾಬ್ಲಮ್ ಇಲ್ಲದೆ ಯೂಸ್ ಮಾಡಬಹುದು. ಬನ್ನಿ ಇಯರ್ಫೋನ್ಸ್ ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ. ನನ್ಗೆ ಗೊತ್ತು ಇದು ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ. ಪ್ರೈಸ್ ಪ್ರಕಾರ ಟಚ್ ಕಂಟ್ರೋಲ್ ಸಿಗುತ್ತೆ. ಒಂದ್ ವೇಳೆ ಫಿಸಿಕಲ್ ಬಟನ್ ಕೊಟ್ಟಿದ್ರೆ ಖಂಡಿತವಾಗ್ಲೂ ಜನ ತಗೊಳ್ತಿರ್ಲಿಲ್ಲ. ಸೊ ಇಯರ್ಫೋನ್ಸ್ ನಲ್ಲಿ ಟಚ್ ಸೆನ್ಸರ್ ಕೊಟ್ಟಿದ್ದಾರೆ. ಈ ಟಚ್ ಸೆನ್ಸರ್ ಮೇಲೆ ಸಿಂಗಲ್ ಟ್ಯಾಪ್ ಮಾಡದಲ್ಲಿ ಫೋನ್ಸ್ ಕಾಲ್ ಗಳನ್ನ ರಿಸೀವ್ ಮಾಡಬಹುದು ಹಾಗೂ ಡಿಸ್ಕನೆಕ್ಟ್ ಕೂಡ ಮಾಡಬಹುದು. ಬಟ್ ಮ್ಯೂಸಿಕ್ ಅಥವಾ ವಿಡಿಯೋನ ಪಾಸ್ ಮಾಡೋಕ್ ಆಗಲ್ಲ. ಇದರ ರೀಸನ್ ಬಂದು ಕೆಲವೊಂದು ಕ್ಷಣಗಳಲ್ಲಿ ಹೇಳ್ತೇನೆ. ಡಬಲ್ ಟ್ಯಾಪ್ ಮಾಡದಲ್ಲಿ ಮ್ಯೂಸಿಕ್ ಅಥವಾ ವಿಡಿಯೋ ಪ್ರೀವಿಯಸ್ ಹಾಗೂ ಫಾರ್ವರ್ಡ್ ಮಾಡಬಹುದು. ಹಾಗೂ ಟ್ರಿಪಲ್ ಟ್ಯಾಪ್ 2 ಇಯರ್ಫೋನ್ಸ್ ಮೇಲೆ ಜೊತೆಯಲ್ಲಿ ಟ್ಯಾಪ್ ಮಾಡಿದ ಕೂಡಲೇ ಇಯರ್ಫೋನ್ಸ್ ಕ್ವಿಕ್ ರಿಸೆಟ್ ಆಗುತ್ತೆ. ತಕ್ಷಣವೇ ಆಟೋ ಕನೆಕ್ಟ್ ಕೂಡ ಆಗುತ್ತೆ. ಇದು ತುಂಬಾನೇ ಹೆಲ್ಪ್ ಆಗುತ್ತೆ, ಯಾಕಂದ್ರೆ ನೀವು ಬ್ಲೂಟೂತ್ ಸೆಟ್ಟಿಂಗ್ಸ್ ಹೋಗಿ ಕನೆಕ್ಷನ್ ರಿಮೂವ್ ಮಾಡೋ ಅವಶ್ಯಕತೆ ಇಲ್ಲ. ಇಯರ್ಫೋನ್ಸ್ ನಲ್ಲಿ 2 ಸ್ಪೆಷಲ್ ಟೆಕ್ನಾಲಜಿ ಇವೆ. ಮೊದಲನೇದು, ಇದರಲ್ಲಿ ಕ್ವಾಲ್ಕಾಮ್ ನ CVC ಅನ್ನೋ ನಾಯ್ಸ್ ಐಸೋಲೇಷನ್ 8.0 ಟೆಕ್ನಾಲಜಿ ಇದೆ. ಇದರಿಂದ ಬ್ಯಾಕ್ಗ್ರೌಂಡ್ ನಾಯ್ಸ್ ತುಂಬಾನೇ ಕಡಿಮೆ ಮಾಡುತ್ತೆ. ನೀವು ಟ್ರಾಫಿಕ್ ಜಾಮ್ ನಲ್ಲಿರಿ ಅಥವಾ ಆಫೀಸ್ ನಲ್ಲಿರಿ, ಈ ಫೀಚರ್ ಬ್ಯಾಕ್ಗ್ರೌಂಡ್ ನಾಯ್ಸ್ ನ ಸಪ್ರೆಸ್ ಮಾಡುತ್ತೆ. ಅದರಿಂದ ಬೆಸ್ಟ್ ಕಾಲ್ ಕ್ವಾಲಿಟಿ ಸಿಗುತ್ತೆ, ಜಾಸ್ತಿ ಬ್ಯಾಕ್ಗ್ರೌಂಡ್ ನಾಯ್ಸ್ ಇಲ್ದೇನೆ. ಎರಡನೇದು ಕೂಡ ಕ್ವಾಲ್ಕಾಮ್ ನ ಆಪ್ಟೆಕ್ಸ್ ಆಡಿಯೋ ಟೆಕ್ನಾಲಜಿ ಅಂತ. ಈ ಟೆಕ್ನಾಲಜಿಯಿಂದ ಹೈ ಕ್ವಾಲಿಟಿ ಆಡಿಯೋ ಎಕ್ಸ್ಪೀರಿಯನ್ಸ್, ಆಡಿಯೋ ಕನ್ಸಿಸ್ಟೆನ್ಸಿ ಹಾಗೂ ತುಂಬಾ ಕಡಿಮೆ ಲೇಟೆನ್ಸಿ ಸಿಗುತ್ತೆ, ಎಸ್ಪೆಷಲಿ ಗೇಮ್ ಆಡೋ ಸಮಯದಲ್ಲಿ. ಇವೆರಡಲ್ಲದೆ ಇನ್ನೊಂದು ಫೀಚರ್ ಕೂಡ ಸಿಗುತ್ತೆ. ಇನ್ಫ್ಯಾಕ್ಟ್ ಇದು ನನ್ನ ಫೇವರೆಟ್ ಫೀಚರ್ ಕೂಡ. ಯೂಶುವಲಿ ಈ ಫೀಚರ್ ಹೈ ಎಂಡ್ ಇಯರ್ಫೋನ್ಸ್ ನಲ್ಲಿ ಮಾತ್ರ ಸಿಗುತ್ತೆ. ಕಿವಿಯಿಂದ ಇಯರ್ಫೋನ್ ನ ರಿಮೂವ್ ಮಾಡಿದ ಕೂಡಲೇ ಮ್ಯೂಸಿಕ್ ಅಥವಾ ವಿಡಿಯೋ ಆಟೋಮೆಟಿಕಲಿ ಪಾಸ್ ಆಗುತ್ತೆ ಹಾಗೂ ನಂತರ ವಾಪಸ್ ಕಿವಿಯಲ್ಲಿ ಹಾಕಿದ ಕೂಡಲೇ ಮ್ಯೂಸಿಕ್ ಅಥವಾ ವಿಡಿಯೋ ಆಟೋಮೆಟಿಕಲಿ ಪ್ಲೇ ಆಗುತ್ತೆ. ಈ ಫೀಚರ್ ನಿಮಗೂ ಸಹ ತುಂಬಾ ಇಷ್ಟವಾಗುತ್ತೆ ತಾವು ಯೂಸ್ ಮಾಡಬೇಕಾದ್ರೆ. ಆಡಿಯೋ ಕ್ವಾಲಿಟಿ ಬಗ್ಗೆ ಹೇಳಬೇಕಂದ್ರೆ ಆಡಿಯೋ ಕ್ವಾಲಿಟಿ ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು. ಪ್ರೈಸ್ ಪ್ರಕಾರ ಬೇಸ್ ಆಗಲಿ, ವಾಯ್ಸ್ ಕ್ಲಾರಿಟಿ ಆಗಲಿ ಹಾಗೂ ಆಡಿಯೋ ಕ್ವಾಲಿಟಿ ಆಗಲಿ ಇವೆಲ್ಲವೂ ತುಂಬಾ ಚೆನ್ನಾಗಿ ಹಾಗೂ ಈಕ್ವಲ್ ಆಗಿ ಪರ್ಫಾರ್ಮ್ ಮಾಡ್ತು. ನನ್ನ ಪ್ರಕಾರ ಮೆಲೋಡಿ ಸಾಂಗ್ಸ್ ಇರಲಿ ಅಥವಾ ಬೇಸ್ ಸಾಂಗ್ಸ್ ಇರಲಿ, ನಿಮಗೆ ಖಂಡಿತವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಇಯರ್ಫೋನ್ಸ್. ಬರೀ ಕೇಸ್ನಲ್ಲಿ 520 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ನಾನು ಆಲ್ಮೋಸ್ಟ್ 1 ವಾರದಿಂದ ಯೂಸ್ ಮಾಡ್ತಿದ್ದೀನಿ. ನನಗೆ ಹತ್ತತ್ರ 20 hours ಬ್ಯಾಟ್ರಿ ಲೈಫ್ ಸಿಕ್ತು ಬರೀ ಕೇಸ್ನಲ್ಲಿ. ಇದನ್ನು ಕೂಡ ಹೇಳ್ಬಿಡ್ತೇನೆ, 0 to full ಚಾರ್ಜ್ ಮಾಡೋಕ್ಕೆ ಸುಮಾರು 1.5 ಗಂಟೆ ಕಾಲ ಬೇಕಾಗುತ್ತೆ. 2 ಇಯರ್ಫೋನ್ಸ್ ನಲ್ಲೂ ಸಹ 40 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಇದರಿಂದ ಸುಮಾರು 5 ಗಂಟೆ ಕಾಲ ಬ್ಯಾಟ್ರಿ ಲೈಫ್ ಸಿಗುತ್ತೆ ಮೀಡಿಯಂ ವಾಲ್ಯೂಮ್ ನಲ್ಲಿ ಯೂಸ್ ಮಾಡಿದ್ರೆ. IPX5 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಬೆವರಿರ್ಲಿ ಅಥವಾ ಈ ರೀತಿ ಮೀಡಿಯಂ ಪ್ರೆಷರ್ ನೀರು ಬಿದ್ದಲ್ಲಿ ಇಯರ್ಫೋನ್ಸ್ಗೆ ಏನೂ ಆಗಲ್ಲ. ಒಂದ್ ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ವಾಟರ್ ರೆಸಿಸ್ಟೆಂಟ್ ಬಂದು ಇಯರ್ಫೋನ್ಸ್ಗೆ ಮಾತ್ರ,
ಕೇಸ್ಗಲ್ಲ. ಸೊ ಫ್ರೆಂಡ್ಸ್, ಇದು ನನ್ನ ಒಪಿನಿಯನ್. ಈ ಬೋಟ್ ಏರ್ಡಾಪ್ಸ್ 611 ಒಂದು ಪಾಪ್ಯುಲರ್ ಟ್ರೂ ವೈರ್ಲೆಸ್ ಇಯರ್ಫೋನ್ಸ್ ಆಗೋಕೆ ಇದರಲ್ಲಿ ಎಲ್ಲ ರೀತಿಯ ಫೀಚರ್ಸ್ ಸಿಗುತ್ತೆ. ಪ್ರೈಸಿಂಗ್ ಕಡಿಮೆ ಇದೆ, ಇಯರ್ಫೋನ್ಸ್ನ ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ, ಪರ್ಫಾರ್ಮೆನ್ಸ್ನಲ್ಲಂತೂ ತುಂಬಾ ಚೆನ್ನಾಗಿತ್ತು, ಹಾಗೂ ಬ್ಯಾಟ್ರಿ ಲೈಫ್ನಲ್ಲೂ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತು. ಸೊ ಇದು ಒಂದು ಆಲ್ರೌಂಡರ್ ಅಂತಾನೆ ಹೇಳ್ಬೋದು. ಇವತ್ತಿಗೆ ಇಷ್ಟ ಫ್ರೆಂಡ್ಸ್ ಈ ವಿಡಿಯೋನಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸತೀಶ್, ಮತ್ತೊಮ್ಮೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಟೇಕ್ ಕೇರ್.